ದಾವಣಗೆರೆಯಲ್ಲಿ ಲವ್ ಜಿಹಾದ್ ಕಿಚ್ಚು ಭುಗಿಲೆದ್ದಿದೆ. ದಾವಣಗೆರೆಯಲ್ಲಿ ಲವ್ ಜಿಹಾದ್ ಕಿಚ್ಚು ಭುಗಿಲೆದ್ದಿದೆ. ಜಿಮ್ ಟ್ರೈನರ್ ಮೇಲೆ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಿದೆ. ಇಸ್ಮಾಯಿಲ್ ಎಂಬಾತನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಾವಣಗೆರೆಯಲ್ಲಿ ಹಿಂದೂ ಯುವತಿಯರಿಗೆ ಲೈಂಗಿಕ ದೌರ್ಜನ್ಯ ನೀಡ್ತಾ ಇದ್ದ ಅನ್ನೋ ಆರೋಪ ಕೇಳಿ ಬಂದಿದೆ. ಹಿಂದೂ ಯುವತಿಯರನ್ನ ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಾ ಇದ್ದ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯುವತಿಯರ ಬ್ರೇನ್ ವಾಶ್ ಮಾಡಿ ಈ ಕೃತ್ಯವನ್ನ ಮಾಡಿರೋ ಆರೋಪ ಇದೆ. ಇನ್ನು ಜಿಮ್ನಲ್ಲೇ ಸರಸ ಸಲ್ಲಾಪದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಹಿಳೆಯರ ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಂತೆ ಈ ಜಿಮ್ ಟ್ರೈನರ್ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ದಾವಣಗೆರೆ ಕೆಟಿಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದೃಶ್ಯದಲ್ಲಿ ಕಾಣಿಸ್ತಾ ಇರೋ ಈತ ಇಸ್ಮಾಯಿಲ್ ಎಂಬ ಜಿಮ್ ಟ್ರೈನರ್ ಜಿಮ್ಮಿಗೆ ಬರುವಂತ ಮಹಿಳೆಯರ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಬ್ರೇನ್ ವಾಶ್ ಮಾಡಿ ಲೈಂಗಿಕವಾಗಿ ದೌರ್ಜನ್ಯ ಎಸಗಿರುವಂತ ಆರೋಪ ಇದೆ. ಹಿಂದೂ ಸಂಘಟನೆಗಳು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇವೆ ಇಸ್ಮಾಯಿಲ್ ವಿರುದ್ಧ. ಫಿಟ್ನೆಸ್ ಅನ್ನುವಂಥ ಏನು ಜಿಮ್ ಏನಿದೆ ಇಲ್ಲಿ ಅನೇಕ ವಿಶೇಷವಾಗಿ ಸಂಜೆ ಹೊತ್ತಲ್ಲಿ ಮಹಿಳೆಯರು ಜಿಮ್ಮಿಗೆ ಬರುವಂಥ ಇದಿದೆ. ಇತ್ತೀಚೆಗೆ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗ್ತಾ ಇದೆ. ಒಂದು ಕ್ರೇಜ್ ಬಿಲ್ಡಪ್ ಆಗ್ತಾ ಇದೆ. ಅದು ಒಳ್ಳೆಯ ಬೆಳವಣಿಗೆನೆ. ಆದರೆ ಅಲ್ಲಿಗೆ ಬರುವಂಥವ್ರನ್ನ ಅವರು ಮೋಸದ ಜಾಲಕ್ಕೆ ಜಿಹಾದ್, ವಿಶೇಷವಾಗಿ ಮುಸ್ಲಿಂ ಯುವಕರು, ನಮಗೆಲ್ಲ ಗೊತ್ತಿದೆ ಈ ಥರದ ನೂರಾರು ಘಟನೆಗಳು ದಾವಣಗೆರೆಯಲ್ಲಿ ನಡೆದಿದ್ದಾವೆ. ಇದೊಂದು ಹೊಸ ರೂಪದಲ್ಲಿ ಜಿಮ್ ಜಿಹಾದ್ ರೂಪದಲ್ಲಿ ದಾವಣಗೆರೆಯಲ್ಲಿ ತಲೆ ಎತ್ತಾ ಇರೋದು ತುಂಬ ಇದು ಚಿಂತಾಜನಕ. ವಿಶೇಷವಾಗಿ ಜಿಲ್ಲಾ ಮಂತ್ರಿಗಳು ಸಹ ಇದ್ರ ಬಗ್ಗೆ ಗಮನವನ್ನು ಕೊಡಬೇಕು. ಅಮಾಯಕ ಮಹಿಳೆಯರ ಮಾನ ಪ್ರಾಣ ಉಳಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಅಂಥೇಳಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಸಂಜಯ್. ಇದೇ ರೀತಿಯಾದಂತಹ ಘಟನೆ ಹುಬ್ಬಳ್ಳಿಯಲ್ಲಿಯೂ ನಡೆದಿತ್ತು. ಈಗ ದಾವಣಗೆರೆಯಲ್ಲೂ ಲವ್ ಜಿಹಾದ್ ಅನ್ನುವಂಥ ಕಿಚ್ಚು ಭುಗಿಲೆದ್ದಿದೆ ಅನ್ನೋ ಆರೋಪ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಏನಿದೆ? ಇಸ್ಮಾಯಿಲ್ ಬಗ್ಗೆ ಇನ್ನಷ್ಟು ಮಾಹಿತಿ ಏನಾದರೂ ಸಿಕ್ಕಿದೆಯಾ? ದಾವಣಗೆರೆಯಲ್ಲಿ ಲವ್ ಜಿಹಾದ್ ಬೆಳಗ್ಗೆ ಈಗ ಮತ್ತೆ ಜಿಮ್ ಜಿಹಾದ್ ಅಂತ ಹೇಳಿ ಈಗ ಸದ್ಯ ಕೇಳಿ ಬರ್ತಕ್ಕಂಥದ್ದು. ಈಗ ಹುಬ್ಬಳ್ಳಿ ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಆಯಿತು. ಇದೀಗ ದಾವಣಗೆರೆಯಲ್ಲಿ ಕೇಳಿ ಬಂದಿರುವಂಥದ್ದು. ಏನು ಜಿಮ್ ಟ್ರೈನರ್ ಇಸ್ಮಾಯಿಲ್ ಎಂಬಾತ ಏನು ಸಾಕಷ್ಟು ಒಂದು 2-3 ವರ್ಷಗಳಿಂದನೂ ಕೂಡ ಒಂದು ಜಿಮ್ ಅನ್ನ ನಡೆಸ್ತಾ ಇದ್ದ. ಈ ಜಿಮ್ಗೆ ಬರ್ತಿದ್ದಂತಹ ಆ ಮಹಿಳೆಯರ ಜೊತೆ ಒಂದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಹೇಳಿ ಒಂದಿಷ್ಟು ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಿರುವಂತದ್ದು. ಈ ಜಿಮ್ ಟ್ರೈನರ್ ಏನು ಇಸ್ಮಾಯಿಲ್ ಏನಿದ್ದಾನೆ, ಈತ ಏನು ಯುವತಿಯರ ಜೊತೆ ಸರಸ ಸಲ್ಲಾಪ ಆಡಿರ್ತಕ್ಕಂತಹ ಕೆಲವೊಂದಿಷ್ಟು ವಿಡಿಯೋ CC ಕ್ಯಾಮ್ರಾಗಳು ಕೂಡ ಏನು ರೆಕಾರ್ಡ್ ಆಗಿರುವಂತದ್ದು. ಯಾಕಂದ್ರೆ ಜಿಮ್ಗೆ ಬಂದಂತಹ ಆ ಮಹಿಳೆಯರು ಏನು ಬಟ್ಟೆಯನ್ನ ಬಟ್ಟೆ ಬದಲಾಯಿಸುವ ರೂಮ್ ನಲ್ಲಿ ಕೂಡ ಒಂದಿಷ್ಟು ಕ್ಯಾಮ್ರಾವನ್ನ ಅಳವಡಿಸಿದ್ದ ಅಂತ ಹೇಳಲಾಗ್ತಿದೆ. ಅದಲ್ಲದೆ ಕೂಡ ಇವನು ಅವ್ರಿಗೆ ಪುಸ್ಲಾಯಿಸಿ ಅವರ ಜೊತೆ ಸರಸಲ್ಲಾಪ ಆಡ್ತಕ್ಕಂತಹ ವಿಡಿಯೋಗಳು ಈಗ ಸದ್ಯ ಹಿಂದೂ ಸಂಘಟನೆಗಳಿಗೆ ಸಿಕ್ಕಿರುವಂತದ್ದು. ಹೀಗಾಗಿ ಶ್ರೀರಾಮ ಸೇನಾ ಮುಖ್ಯಸ್ಥರು ಕೂಡ ಸಾಕಷ್ಟು ಈಗ ನಿನ್ನಿಂದನೂ ಕೂಡ ಈ ಜಿಮ್ ಮಾಲೀಕ ಇದ್ದಾನೆ ಇವನ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಅದಲ್ಲದೆ ಕೂಡ ಈಗ KTG ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿಲ್ಲ. ಎಲ್ಲೋ ಒಂದ್ ಕಡೆ ಯುವತಿಯರು ಮರ್ಯಾದೆಗೆ ಅಂಜಿ ಪ್ರಕರಣ ದಾಖಲು ಮಾಡಲು ಮುಂದೆ ಹಾಕ್ತಾ ಇಲ್ಲ. ಆದ್ರೆ ಇವತ್ತು ಎಲ್ಲ ಒಂದ್ ಕಡೆ ಶ್ರೀರಾಮ್ ಸೇನಾ ಮುಖ್ಯಸ್ಥರಿಂದ ಮನವೊಲಿಸಿ ಯುವತಿಯರನ್ನ ಕರ್ಕೊಂಡು ಬಂದು ದೂರು ಕೊಡುವಂತಹ ಕೆಲಸ ಆಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ದೊರೆತಿರುವಂತದ್ದು. ಸದ್ಯ ಈಗಾಗಿ ಈತ ಇಸ್ಮಾಯಿಲ್ ಏನಿದ್ದಾನೆ ಜಿಮ್ ಮಾಲೀಕ ಹಾಗೂ ಟ್ರೈನರು, ಈತ ಹಿಂದೂ ಯುವತಿಯರ ಒಂದು ಖಾಸಗಿಯ ಫೋಟೋ ಹಾಗೂ ವಿಡಿಯೋಗಳನ್ನು ಇಟ್ಕೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ. ಅದಲ್ದಲೆ ಹಣಕ್ಕೂ ಕೂಡ ಅವರ ಮನೆಯವರಿಗೆ ಹಣಕ್ಕೂ ಕೂಡ ಬ್ಲಾಕ್ ಮೇಲ್ ಮಾಡ್ತಿದ್ದ. ಹಣ ಕೊಡದಿದ್ರೆ ಈ ಫೋಟೋ ವಿಡಿಯೋಸ್ ಎಲ್ಲ ಸಾರ್ವಜನಿಕರಿಗೆ ಬಿಡ್ತೀನಿ ಅಂತ ಹೇಳಿ ಒಂದಿಷ್ಟು ಬೇಡಿಕೆ ಹಾಕಿದ್ದ ಅಂತ ಹೇಳಿ ಮಾತುಗಳು ಕೇಳಿ ಬಂದಿರುವಂತದ್ದು. ಥ್ಯಾಂಕ್ ಯು ಸಂಜಯ್ ಮಾಹಿತಿಗೆ.